ಹಿರಿಯರ ಅನುಭವ ಬದುಕಿನ ಪಾಠ. ದುಷ್ಟ ವ್ಯಕ್ತಿಗಳ ಸಿಹಿ ಮಾತುಗಳ ಮೇಲೆ ತಪ್ಪಿಯೂ ವಿಶ್ವಾಸವಿಡಬಾರದು. ಯಾಕೆಂದರೆ ಅವರು ತಮ್ಮ ಮೂಲ ಸ್ವಭಾವವನ್ನು ಮರೆತಿರುವುದಿಲ್ಲ. ಹುಲಿ ಹಿಂಸೆ ಮಾಡುವುದನ್ನು ಬಿಡುವುದಿಲ್ಲ. ನಮ್ಮಲ್ಲಿ 100 ಒಳ್ಳೆಯ ಗುಣಗಳು ಇರಬಹುದು, ನಮ್ಮದು 1000 ಸಾಧನೆಗಳು ಇರಬಹುದು. ಆದರೆ ಅವುಗಳಿಗೆ ಬೆಲೆ ಬರುವುದು ನಮ್ಮಲ್ಲಿ ವಿನಯ ಇದ್ದಾಗ ಮಾತ್ರ. ತಕ್ಕಡಿಯಲ್ಲಿ ತೂಕ ಎಷ್ಟು ಮುಖ್ಯವೋ ಬದುಕಿನಲ್ಲಿ ಮಾತು ಕೂಡ ಅಷ್ಟೇ ಮುಖ್ಯ. ತೂಕ ತಪ್ಪಿದರೆ ಗ್ರಾಹಕರು ಕಳೆದು ಹೋಗುತ್ತಾರೆ, ಮಾತು ತಪ್ಪಿದರೆ ಸಂಬಂಧ ಕಳೆದು ಹೋಗುತ್ತದೆ. ಕಿವಿಗೆ ಬೀಳುವ ಮಾತುಗಳೆಲ್ಲ ಪ್ರತಿಕ್ರಿಯೆ ಕೊಡುತ್ತಾ ಹೋದರೆ ಸಂಬಂಧಗಳು ಬಹುಬೇಗನೆ ತಳಹಿಡಿದು ಹೋಗುತ್ತವೆ. ಅದರ ಬದಲು ಅವುಗಳನ್ನು ಕಡೆಗಣಿಸುತ್ತಾ ಹೋದರೆ ಕೊನೆ ಪಕ್ಷ ಮನಃಶಾಂತಿಯಾದರೂ ಸಿಗುತ್ತದೆ. ಎಷ್ಟೇ ಜಗಳವಾಡಿದರೂ ಮರುದಿನ ಏನೂ ನಡೆದಿಲ್ಲ ಎಂದು ನಗುತ್ತಾ ಮಾತನಾಡುವ ಪ್ರೀತಿ ಸಿಕ್ಕಿದರೆ ಆ ಜೀವನ ಸ್ವರ್ಗಕ್ಕೆ ಸಮಾನ. ಕೊಡಲು ಏನೂ ಇಲ್ಲದಿದ್ದರೆ ಪ್ರೀತಿ ಮತ್ತು ಗೌರವವನ್ನು ನೀಡಿ, ಯಾಕೆಂದರೆ ಅವುಗಳೇ ಜೀವನದ ಅತ್ಯಂತ ದೊಡ್ಡ ಸಂಪತ್ತು. ನಮ್ಮ ಅವಶ್ಯಕತೆಗಿಂತ ಏನು ಹೆಚ್ಚಾದರೂ ಅದು ವಿಷ. ಅದು ಅಧಿಕಾರ ಇರಬಹುದು, ಐಶ್ವರ್ಯ ಇರಬಹುದು, ಹಸಿವು, ದುರಾಸೆ, ಸೋಮಾರಿತನ ಇರಬಹುದು, ಅಥವಾ ದ್ವೇಷ ಯಾವುದಾದರೂ ಇರಬಹುದು. ಸಂಪತ್ತು ಕರೆದರೆ ಜನ ಬರುತ್ತಾರೆ, ವ್ಯಕ್ತಿತ್ವ ಕರೆದರೆ ಸಂಬಂಧಗಳು ಉಳಿಯುತ್ತವೆ. ದುಡ್ಡು ಇವತ್ತಲ್ಲ ನಾಳೆ ಸಂಪಾದಿಸಬಹುದು, ಆದರೆ ಯಾವಾಗಲೂ ನಮ್ಮ ಜೊತೆ ನಿಲ್ಲುವ ವ್ಯಕ್ತಿಯನ್ನು ಕಳೆದುಕೊಂಡರೆ ಸಂಪಾದಿಸಲು ಸಾಧ್ಯವಿಲ್ಲ. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ಒಂದು ನೆನಪಾಗಿ ಉಳಿಯುತ್ತದೆ. ಅದೇ ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಒಂದು ಪಾಠವಾಗುತ್ತದೆ. ಸಂಬಂಧಗಳು ಹುಟ್ಟುವುದು ರಕ್ತದಿಂದ, ಆದರೆ ನಮ್ಮವರು ಅನ್ನೋ ಭಾವನೆಗಳು ಹುಟ್ಟುವುದು ಮನಸ್ಸಿನಿಂದ ಮಾತ್ರ. ಆದರೆ ನೋಡೋ ದೃಷ್ಟಿ, ಅರ್ಥ ಮಾಡಿಕೊಳ್ಳುವ ಮನಸ್ಸು, ಮಾತನಾಡುವ ನಾಲಿಗೆ ಸರಿ ಇಲ್ಲದಿದ್ದರೆ ಯಾವ ಸಂಬಂಧಗಳು ಅರ್ಥವೇ ಇರುವುದಿಲ್ಲ. ಯಾರೋ ಹೊಗಳಬೇಕು ಎಂದು ಜಗ ಮೆಚ್ಚಿಸುತ್ತಾ ಬದುಕುವುದಕ್ಕಿಂತ ಯಾರಿಗೂ ತೊಂದರೆ ಆಗದಂತೆ ಆತ್ಮ ಮೆಚ್ಚುವ ರೀತಿಯಲ್ಲಿ ಬಾಳಿದರೆ ಅದೊಂದು ಚಂದದ ಬದುಕು. ಪ್ರಯತ್ನ ನಿಂತಾಗ ಕಿವುಡನಾಗಿ ಬಿಡು. ಇಲ್ಲಿ ಬೆಳೆಸುವ ಮಾತುಗಳಿಗಿಂತ ಬೀಳಿಸುವ ಮಾತುಗಳನ್ನು ಆಡುವವರೇ ಹೆಚ್ಚು. ಸೋಲು ಕಣ್ಮುಂದೆ ಇದ್ದರೆ ಗೆಲುವು ಬೆನ್ನ ಹಿಂದೆ ಇರುತ್ತದೆ. ಗೆಲ್ಲೋ ತಾಳ್ಮೆ ಇರಬೇಕು ಅಷ್ಟೆ. ನಾವು ಒಬ್ಬರನ್ನು ನಂಬುವುದು ಮಾನವೀಯತೆ, ಆದರೆ ಅದನ್ನು ಉಳಿಸಿಕೊಳ್ಳುವುದು ಅವರ ಯೋಗ್ಯತೆ. ಕಾಲ ಎಲ್ಲದಕ್ಕೂ ಉತ್ತರ ನೀಡುತ್ತದೆ. ಅಲ್ಲಿಯವರೆಗೆ ನಿನ್ನ ಕರ್ತವ್ಯವನ್ನು ನೀನು ಪ್ರಾಮಾಣಿಕವಾಗಿ ಮಾಡು. ಜೀವನ ನಿಮಗೆ ಪ್ರತಿದಿನ ಕಷ್ಟ ಕೊಟ್ಟರೂ ಸೋಲೊಪ್ಪಿಕೊಳ್ಳದೆ ನಗುತ್ತಲೇ ಇರಿ. ಮುಂದೊಂದು ದಿನ ಕಷ್ಟವೇ ಸೋತು ನಿಮ್ಮಿಂದ ದೂರವಾಗುತ್ತದೆ. ಅಹಂಕಾರ ಇದ್ದರೆ ಅವನತಿ ಖಚಿತ, ಸರಳತೆ ಇದ್ದರೆ ಸಮೃದ್ಧಿ ನಿಶ್ಚಿತ. ಓದು ಮಗುವೆ, ನಿನ್ನ ಭಾವಿ ಭವಿಷ್ಯಕ್ಕಾಗಿ ನೀವು ಓದು. ನಿನ್ನ ಹೆತ್ತವರ ಖುಷಿಗಾಗಿ ನೀವು ಓದು. ನಿನ್ನ ಮೇಲೆ ನಂಬಿಕೆ ಇಟ್ಟ ಶಿಕ್ಷಕರಿಗಾಗಿ ನೀವು ಓದು. ನಿನ್ನ ಅವಮಾನಿಸಿದವರಿಗಾಗಿ ನೀವು ಓದು. ನಿನ್ನ ಕಾಲ ಮೇಲೆ ನೀ ನಿಲ್ಲಲು ನೀವು ಓದು. ನಿನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ನೀವು ಓದು. ಇನ್ನೊಬ್ಬರಿಗೆ ಮಾದರಿಯಾಗಲು ನೀವು ಓದು. ಲೋಕವನ್ನು ಅರಿಯಲು ನೀವು ಓದು. ಸಮಾಜವನ್ನು ತಿದ್ದುವ ಸಲುವಾಗಿ ನೀವು ಓದು. ಬಡವರ ಬಾಳಲ್ಲಿ ಬೆಳಕಾಗಲು ನೀವು ಓದು. ಕಷ್ಟಪಟ್ಟು ಅಲ್ಲ, ಇಷ್ಟಪಟ್ಟು ನೀವು ಓದು. ಖುಷಿಯಾಗಿದ್ದೇನೆ ಅನ್ನುವುದು ಭ್ರಮೆ, ಖುಷಿಯಾಗಿರುತ್ತೇನೆ ಅನ್ನುವುದು ಕಲ್ಪನೆ, ಹೇಗಿದ್ದರೂ ಬದುಕುತ್ತೇನೆ ಅನ್ನುವುದು ವಾಸ್ತವ. ಜೀವನದ ನಿಯಮ ಬಹಳ ಸರಳ. ಬೇಟೆಯಾಡಬೇಕು ಅಥವಾ ಬೇಟೆಯಾಗಬೇಕು. ಮನುಷ್ಯ ತಾನು ಮೋಸ ಹೋದ ಮೇಲೂ ನಿಯತ್ತು ಅಂತ ಹೋದರೆ ಮೋಸ ಮಾಡುವವರಿಗೆ ತಾನು ಬಲಿಪಶು ಆಗುವುದಂತೂ ಗ್ಯಾರಂಟಿ. ಯಾವುದೂ ಶಾಶ್ವತವಲ್ಲ ಎಂಬುದು ಅರಿವಿಗೆ ಬಂದು ಬಿಟ್ಟರೆ ನೀವು ಹೆಚ್ಚು ತಾಳ್ಮೆ ಗಳಿಸುವಿರಿ, ಕ್ಷಮಿಸುವಿರಿ ಮತ್ತು ಇತರರ ಕುರಿತು ಆರೋಪ ಮಾಡುವುದು ಬಿಡುವಿರಿ. ಪ್ರಯತ್ನ ಪ್ರಾಮಾಣಿಕವಾಗಿರಲಿ. ಕಷ್ಟಕ್ಕೂ ಕೊನೆಯಿದೆ, ನೋವಿಗೂ ಸಾವಿದೆ. ಜೀವನದಲ್ಲಿ ಗುರಿ ಇರಬೇಕೇ ಹೊರತು ಇನ್ನೊಬ್ಬರ ಮೇಲೆ ಉರಿ ಇರಬಾರದು.
ಸಾಗುವ ವೇಗ ಹೆಚ್ಚು ಕಡಿಮೆ ಇದ್ದರೂ ಪರದಿಯಲ್ಲೇ ಇದ್ದು ನಿಭಾಯಿಸುವ ಗಡಿಯಾರದ ಮುಳ್ಳುಗಳು ದಂಪತಿಗಳಿಗೆ ಆದರ್ಶವಾಗಬೇಕು. ಒಂದು ದಿನ ಕಾಗೆ ಹೇಳಿತಂತೆ, ಉಸಿರಿದ್ದಾಗ ನನ್ನ ಕಂಡರೆ ಓಡಿಸುವ ಮನುಷ್ಯರು ಉಸಿರು ನಿಂತಾಗ ನನಗಾಗಿಯೇ ಕಾಯುವರು. ಎಲ್ಲದಕ್ಕೂ ಸಮಯ ಬರುತ್ತೆ, ಕಾಯಬೇಕಷ್ಟೆ. ಕೃಷಿಕ ಆಶಾವಾದಿಯಾಗಿರಬೇಕು, ಇಲ್ಲದಿದ್ದರೆ ಆತ ಕೃಷಿಕನಾಗಿಯೇ ಉಳಿಯುವುದಿಲ್ಲ. ತಪ್ಪು ದೊಡ್ಡದು ಎನಿಸಿದರೆ ವ್ಯಕ್ತಿಯನ್ನು ಮರೆತು ಬಿಡಿ. ವ್ಯಕ್ತಿ ದೊಡ್ಡದು ಎನಿಸಿದರೆ ತಪ್ಪನ್ನು ಮರೆತು ಬಿಡಿ. ಸನ್ಮಾನ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು. ಹಣ ದೊಡ್ಡದಲ್ಲ, ಗುಣ ದೊಡ್ಡದು. ಬಸವಣ್ಣ. ಈ ಹುಟ್ಟು ನಮಗೆ ದೇವರು ಕೊಟ್ಟ ಭಿಕ್ಷೆ, ಬದುಕು ನಮಗೆ ನಾವೇ ಬರೆದುಕೊಂಡ ನಕ್ಷೆ. ಕುಟುಂಬದ ಬಾಂಧವ್ಯ ಎಂದೂ ಮೀರಲಾಗದ ಕಕ್ಷೆ. ನಡೆ ನುಡಿ ಪ್ರಾಮಾಣಿಕತೆ ನಾವು ತೊಟ್ಟ ದೀಕ್ಷೆ. ಎಲ್ಲರೂ ನಗುತ್ತ ಸುಖವಾಗಿರಬೇಕೆಂಬುದೇ ನನ್ನ ಆಕಾಂಕ್ಷೆ. ಜೀವನದಲ್ಲಿ ಹಸಿವು, ಅವಮಾನ, ನೋವು, ಸೋಲು ಮತ್ತು ತಿರಸ್ಕಾರ ಕಲಿಸುವಷ್ಟು ಪಾಠ ಯಾವ ವಿಶ್ವವಿದ್ಯಾಲಯವೂ ಕಲಿಸುವುದಿಲ್ಲ. ನಮ್ಮ ಹಿಂದೆ ಮುಂದೆ ಯಾರೆಲ್ಲ ಇದ್ದಾರೆ ಎನ್ನುವುದಕ್ಕಿಂತ ನಮ್ಮ ಜೊತೆಯಲ್ಲಿ ಇರುವವರು ಯೋಗ್ಯರಾಗಿರುವುದು ಮುಖ್ಯ. ಅನೇಕ ಸಂಗತಿಗಳು ನಮ್ಮ ಹಿಡಿತದಲ್ಲಿರುವುದಿಲ್ಲ. ಹಾಗಾಗಿ ತಕ್ಷಣ ಪ್ರತಿಫಲದ ನಿರೀಕ್ಷೆ ಸಲ್ಲ. ಪ್ರಯತ್ನಿಸುತ್ತಾ ಯೋಗ್ಯ ಫಲ ಪಡೆಯೋಣ. ಕನಸುಗಳು ಎಲ್ಲರಿಗೂ ಇರುತ್ತದೆ. ಗೆಲ್ಲುವ ಛಾತಿ ಇದ್ದವರು ಮಾತ್ರ ಈಡೇರಿಸಿಕೊಳ್ಳುತ್ತಾರೆ. ಈ ವಿಡಿಯೋದಲ್ಲಿರುವ ಹಿರಿಯರ ಅನುಭವದ ಬದುಕಿನ ಪಾಠವನ್ನು ಕೇಳಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.